ಓಕೆ, ಇವಾಗ ಹೇಳಿ. ಯಾವಾಗ ಬಿದ್ದರು, ಏನಾಯಿತು, ಎಷ್ಟೊತ್ತಿಗೆ ಬಿದ್ದರು ಅಂತೆಲ್ಲ ಹೇಳಿ. ಇವಾಗ ಗಾಬರಿ ಹಾಕ್ಕೊಂಡು ಹೇಳ್ಬಿಡಿ, ನೀಟಾಗಿ ಹೇಳಿ. ಡಾಕ್ಟ್ರೆ, ನಾನು ಹೊರಗಡೆ ಬರ್ತಾ ಇದ್ದೆ, ಏನೋ ಕಿರ್ಚಿದಂಗೆ ಸೌಂಡ್ ಆಯಿತು. ಅವಾಗ ಬಿದ್ದೋಳು ಮಾತಾಡ್ತಿಲ್ಲ, ಅದು ಒಂಥರ ಬಿದ್ಲು. ಹಿಂಗೆ ಏನೋ ಕಣ್ಣು ಮೇಲೆ ಮಾಡ್ಕೊಂಡು ಕೈಗಳನ್ನ ಹಿಂಗೆ ಕೆಳಗೆ ಮಾಡ್ಕೊಂಡು ಒಂಥರ ವಿಚಿತ್ರ ಥರ ಬಿದ್ಲು. ಆಮೇಲೆ ಎತ್ತು ಎಬ್ಬಿಸ್ತಾ ಇದ್ದೀನಿ, ಆಮೇಲೆ ಹಂಗೆ ಕಣ್ಣು ಮುಚ್ತಾ ಇದ್ದಾಳೆ. ಇವಾಗ ನೀವು ಬರೋ ಟೈಮಲ್ಲಿ ಅಂತ ಒಂದೆರಡು ಸಲ ಮಾತಾಡೋದು, ಅದೇ ಸೌಂಡ್ ಮಾಡಿದ್ಲು ಅಷ್ಟೇ. ಇನ್ನೇನು ಮಾತಾಡ್ತಾ ಇಲ್ಲ ಡಾಕ್ಟ್ರೆ. ಓಕೆ ಓಕೆ. ಎಷ್ಟೊತ್ತಾಯಿತು ಇದೆಲ್ಲ ಆಗಿ? ಈಗೊಂದು 15 ನಿಮಿಷ ಆಯಿತು. 15 ನಿಮಿಷ ಆಯಿತಾ? ಓಕೆ, ನೋಡ್ತೀನಿ ರೀ ಏನಾಗಿದೆಯೋ ಏನು ಅಂತ ನೋಡ್ತೀನಿ. ಗಾಬರಿ ಯಾರು ಆಗಬೇಡಿ, ನೋಡೋಣ. ಬಿದ್ದ ತಕ್ಷಣ ಏನಾದರೂ ಮಾಡಿದ್ರಾ? ಇಲ್ಲಲ್ಲ? ಇಲ್ಲ ಇಲ್ಲ, ನಮ್ಮ ಅವರು ಅಕ್ಕ ಇದ್ದಾರಲ್ಲ, ಕಾಲು ಉಜ್ಜಿದ್ರು ಅಷ್ಟೇ, ಇನ್ನೇನು ಮಾಡಿಲ್ಲ. ನೀರು ಹಾಕಿದ್ದು, ನೀರು ಹಾಕಿ ಕುಡಿದು, ಇಲ್ಲ ಅವಳು ನೀರು ಕುಡಿತಾ ಇಲ್ಲ ಅಷ್ಟೇ, ಇನ್ನೇನು ಮಾಡಿಲ್ಲ. ಆಮೇಲೆ ಡೈರೆಕ್ಟಾಗಿ ನಿಮಗೆ ಫೋನ್ ಮಾಡಿದ್ರು. ಓಕೆ ಓಕೆ, ಗುಡ್. ಏನು ಮಾಡಿಲ್ಲಲ್ಲ ಸದ್ಯ? ನೋಡ್ತೀನಿ ರೀ. ನೋಡಿ ಡಾಕ್ಟ್ರೆ, ಏನಾಗಿದೆ ಅಂತ ನಮಗೆ ಹೇಳಿ. ನೋಡ್ತಾ ಇದ್ದೀನಲ್ವಾ, ಇರಿ ಇರಿ, ಗಾಬರಿ ಆಗಬೇಡಿ, ನೋಡ್ತಾ ಇದ್ದೀನಿ. ಓಕೆ. ಇವರು ಆರಾಮಾಗಿದ್ದಾರೆ, ಬಟ್ ಏನು ಏನು ಡಾಕ್ಟ್ರೆ? ಏನು ಹೇಳಿ ಡಾಕ್ಟ್ರೆ, ಬಟ್ ಅಂತ ಹೇಳ್ತಾ ಇದ್ದೀರಾ? ತೊಂದರೆ ಏನಿಲ್ಲ, ಆ ಥರ ಏನು ಟೆನ್ಷನ್ ಬೇಡ. ಇವ್ರಿಗಿದೆ ಮೊದಲೊಂದು ಸಲ ಈ ಥರ ಆಗಿದಾ ಅವ್ರಿಗೆ? ಇದೇ ಮೊದಲನೇ ಬಾರಿ, ಇದೇ ಮೊದಲನೇ ಸರಿ ಆಗ್ತಾ ಇದೆ. ಓಕೆ. ಎಲ್ಲ ನಾರ್ಮಲ್ ಆಗಿದ್ದಾರೆ, ಏನು ಟೆನ್ಷನ್ ಮಾಡ್ಕೊಳ್ಬೇಕಂತಿಲ್ಲ. ಇವ್ರಿಗೆ ಬಿ ಪಿ ಹೈ ಆಗಿ, ಬಿ ಪಿ ಹೈ ಆಗಿದೆ. ಹೈ ಆಗಿ ಇವ್ರಿಗೆ ಏನಾಗಿದೆ ಅಂದರೆ ಒಂಥರ ಪಿಡ್ಸ್ ಬರೋ ಥರ ಆಗಿದೆ. ಹಾಗೆ ಅವ್ರ ಕೆಳಗೆ ಕಾಲು ಜಾರಿ ಬಿದ್ದಿದ್ದಾರೆ. ತಲೆಗೆ ಸ್ವಲ್ಪ ಏಟ್ ಆಗಿದೆ. ಅದು ಬಿಟ್ಟರೆ ಇವರು ನಾರ್ಮಲ್ ಆಗಿದ್ದಾರೆ. ಏನು ತಲೆಗೇನು ಏಟು ಆಗಿಲ್ಲ, ನಾನು ನೋಡಿದೆ, ಏನೂ ಆಗಿಲ್ಲ. ಎಲ್ಲ ನಾರ್ಮಲ್ ಆಗಿದೆ. ಬಿ ಪಿ ಹೈ ಆಗಿರೋದ್ರಿಂದ ಇವ್ರಿಗೆ ಬಿ ಪಿ ಇರೋದು. ನಿಮಗೆ ಗೊತ್ತಾ ಇವ್ರಿಗೆ ಬಿ ಪಿ ಇರೋದು? ಗೊತ್ತಿದೆ, ಟ್ಯಾಬ್ಲೆಟ್ ತೊಗೊಳ್ತಾಳೆ ಒಂದೊಂದ್ಸಲಿ. ಹೌದಾ? ಟ್ಯಾಬ್ಲೆಟ್ ತೊಗೊಂಡಿಲ್ವಾ ಹಾಗಾದರೆ? ಇಲ್ಲ, ಡೈಲಿ ಟ್ಯಾಬ್ಲೆಟ್ ತೊಗೊಳ್ತಾಳಲ್ಲ. ಓಕೆ. ಒಂದೊಂದು ಸಲ ಹಾಗೆ ಆಗುತ್ತೆ, ಟ್ಯಾಬ್ಲೆಟ್ ತೊಗೊಂಡ್ರು ಬಿ ಪಿ ಹೈ ಆಗಿಬಿಟ್ಟು ಅವ್ರಿಗೆ ಪಿಟ್ಸ್ ಬಂದ ರೀತಿ ಹಾಗೆ ಕೆಳಗೆ ಬಿದ್ದಿದ್ದಾರೆ. ಅದು ಅವ್ರಿಗೆ ಎಚ್ಚರ ಆಗ್ತಾ ಇಲ್ಲ. ಆದರೂ ಡಾಕ್ಟ್ರೆ, ಇವಳು ಯಾಕೆ ಎಚ್ಚರ ಆಗ್ತಿಲ್ಲ ಇನ್ನು? ಆ ಥರ ಏನಿಲ್ಲ, ಎಚ್ಚರ ಆಗ್ತಾರೆ. ಅಂದರೆ ಅವ್ರಿಗೆ ತಲೆಗೆ ಏಟು ಬಿದ್ದಿದ್ದಲ್ವ, ಅದಕ್ಕೆ ಸ್ವಲ್ಪ ಹಾಗೆ ಮಲ್ಕೊಬಿಟ್ಟಿದ್ದಾರೆ. 2 ಡೇಸ್ ಅವರು ಆರಾಮಾಗಿ ರೆಸ್ಟ್ ಮಾಡಬೇಕು. ಅವ್ರಿಗೆ ಯಾವುದೇ ಕೆಲಸ ಆಗಲಿ, ಏನೇ ಆಗಲಿ, ಅವ್ರಿಗೆ ಕಿಚ್ಚಾಡೋದಾಗಲಿ, ಅವ್ರ ಪಕ್ಕ ಮಾತಾಡೋದಾಗಲಿ ಆ ಥರ ಮಾಡಬಾರ್ದು. ಹುಷಾರಾಗಿ ನಾನು ಬರೆದ ಮೆಡಿಷನ್ನ ಅವ್ರಿಗೆ ಕೊಡಬೇಕು. ಇನ್ನೇನು ಅವ್ರೀಗ ಯಾಕೆ ನೀರು ಕುಡಿತಲ್ಲ ಅಂದರೆ, ಬಿದ್ದ ತಕ್ಷಣ ಅವ್ರಿಗೆ ತಲೆಗೆ ಏಟಾಗಿದ್ದರಿಂದ ಅವ್ರಿಗೆ ಪೀಡ್ಸ್ ಕೂಡ ಬಂದಿತ್ತಲ್ಲ ಜೊತೆಗೆ, ಅದಕ್ಕೆ ನೀರು ಕುಡಿಯೋಕ್ಕಾಗ್ತಾ ಇಲ್ಲ. ಏನು ಗಾಬರಿ ಆಗಬೇಕಾಗಿಲ್ಲ. ಇವಾಗ ನೀವು ಕುಡಿಸಿ ನೋಡಿ, ಆರಾಮಾಗಿ ಕುಡಿತಾರೆ. ನಾನೀಗ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಲ್ವ, ಆ ಇಂಜೆಕ್ಷನ್ನಿಂದ ಸರಿ ಆಗುತ್ತೆ. ಏನು ಟೆನ್ಷನ್ ಆಗೋಂಥದ್ದು ಏನಿಲ್ಲ. ಗಾಬರಿ ಏನು ಪಡಬೇಕಾಗಿಲ್ಲ ನೀವು. ಟೆನ್ಷನ್ ಆಗಬೇಡಿ. ಆದರೆ ಆರಾಮಾಗಿ ನೋಡ್ಕೊಳ್ಳಿ, ಎದ್ದೇಳೋಕ್ಕೆ ಬಿಡಬೇಡಿ. ವಾಶ್ರೂಮ್ಗಾಗಲಿ ಏನಕ್ಕೆ ಆಗಲಿ ಒಂದು ಕರ್ಕೊಂಡು ಹೋಗಬೇಕು ನೀವೇ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಅರ್ಥ ಆಯಿತು. ಊಟ ತಿಂಡಿ ಏನೆಲ್ಲ ಕೊಡಬೇಕು? ಆ ಊಟ ತಿಂಡಿ ಅವರು ತಿನ್ನೋ ಸ್ಟೇಜಲ್ಲಿಲ್ಲ. ಅವ್ರಿಗೆ ಲಿಕ್ವಿಡ್ ಐಟಮು ಅದು ಇದು ಅಂತ ಸ್ವಲ್ಪ ತಂದುಕೊಡಿ. ಅವರು ಏನಾದರೂ ನಾಳೆ ಏನಾದರೂ ರಿಕವರಿ ಆಗಿ ಎದ್ದು ಕೂತ್ಕೊಂತಾರ ಆಗುತ್ತೆ ಅನ್ನೋದು, ಕೂತ್ಕೊಳ್ಳೋದು ಬೇಡ. ಅವರು ಎದ್ದು ಕೂರೋ ಥರ ಕಂಡ್ರೆ ಓಕೆ, ಒಂದು ಸ್ವಲ್ಪ ನೀವೇನು ಮಾಡ್ತೀರಾ ಟಿಫನ್ನು ಅದು ಮಾಡಿಕೊಡಿ. ಮತ್ತು ಎಲ್ಲ ಕೊಡ್ಬೋದು, ಆ ಥರ ಏನಿಲ್ಲ. ಬಟ್ ಲಿಕ್ವಿಡ್ ಐಟಮ್ ಇವತ್ತು ಕೊಡಿ, ಯಾಕಂದರೆ ಅವರು ತಲೆಗೆ ಇಟ್ಬಿಡೋದ್ರಿಂದ ಅವ್ರು ಕುಡಿಯೋಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ಅವರು ನೋಡಿದ್ರೆ ಹಂಗೆ ಅನಿಸ್ತಾ ಇದೆ. ಮತ್ತು ಇವ್ರಿಗೆ ಹಣ್ಣುಗಳು ತಂದಿಡಿ, ಹಣ್ಣು ಮತ್ತು ಅದೆಲ್ಲ ತಂದಿಡಿ. ಬಿ ಪಿ ಟ್ಯಾಬ್ಲೆಟ್ ನಾನು ಬರ್ಕೊಡ್ತೀನಿ, ಇದೇ ತೊಗೊಳ್ಳಿ. ಅವ್ರು ಯಾವ ತೊಗೊಳ್ತಾರೆ ಅದನ್ನು ನಿಲ್ಲಿಸ್ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡಿ. ಯಾಕಂದರೆ ಅದು ಸ್ಟ್ರಾಂಗ್ ಆಗಿಲ್ಲ ಏನೋ, ಅವ್ರಿಗೆ ಏನೋ ಹಾಗೆ ಬಿ ಪಿ ಹೈ ಆಗಿಬಿಟ್ಟಿದೆ. ಏನು ಜಗಳ ಏನಾದರೂ ಹಾಡಿದ್ರೆ ಬಿ ಪಿ ಹೈ ಆಗೋಕ್ಕೆ? ಇಷ್ಟೊಂದು ಬಿ ಪಿ ಹೈ ಆಗಿದೆ ಅಲ್ಲ ಒಂದೇ ಸಮ. ಆ ಥರ ಏನಿಲ್ಲ, ಜಗಳನ ಅವ್ಯಾಕೆ ಆಡೋದು. ಅವಳೇ ಹೊರಗಡೆ ಹೋಗ್ತೀನಿ ಅಂತ ಹೋಗ್ತಾ ಇದ್ಲು, ಹಾಗೆ ಬಿದ್ದಿದ್ದು ಮಾತ್ರ ನಂಗೆ ಗೊತ್ತಾಯಿತು ಅಷ್ಟೇ. ಓಕೆ ಓಕೆ, ನಾರ್ಮಲ್ ಇದ್ದರೂ ಒಂದೊಂದು ಸಲ ಈ ಥರ ಆಗುತ್ತೆ. ಈ ಥರ ಸುಮಾರು ಜನಕ್ಕೆ ಆಗುತ್ತೆ, ನಾನು ನೋಡ್ತಾ ಇರ್ತೀನಲ್ಲ. ನೀವೇನು ಗಾಬರಿ ಪಡುವಂಥದ್ದು ಏನಿಲ್ಲ. ಓಕೆ, ಇನ್ನೇನಿಲ್ಲ. ಎಲ್ಲ ಆಗಿದೆ. ನಾನು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಮತ್ತು ಒಂದು ಇದು ಲಿಕ್ವಿಡ್ ಟೈಪ್ ಒಂದು ಔಷಧಿ ಕೊಡ್ತೀನಿ. ಅದೊಂದು ಕೊಡಬೇಕು ಬೆಳಗ್ಗೆ ಸಾಯಂಕಾಲ ಅಂತ. ಅದು ಮಾತ್ರ ಬೆಳಗ್ಗೆ ಸಾಯಂಕಾಲ, ಅದು ಊಟ ಆಗೋಕ್ಕಿಂತ ಮುಂಚೆ ಕೊಡಬೇಕು. ಡಾಕ್ಟ್ರೆ. ಮತ್ತು ಇವಾಗ ಇಂಜೆಕ್ಷನ್ ಕೊಟ್ಟಿದ್ದೀನಲ್ಲ, ಅದಕ್ಕೆ ಅವ್ರಿಗೆ ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಪ್ಸಕ್ಕೆ ಹೋಗಬೇಡಿ, ಏನು ಕೊಡಬೇಡಿ. ಇವಾಗ ನೀರಾಗಲಿ ಅವ್ರನ್ನ ಎಪ್ಸೋದು ಏನೂ ಮಾಡಬೇಡಿ. ಅವರೇ ಆರಾಮಾಗಿ ಎದ್ದೇಳ್ತಾರೆ, ಏನೂ ಆಗಿಲ್ಲ, ಅವರೇ ಎದ್ದೇಳ್ತಾರೆ. ಆಮೇಲೆ ಅವ್ರು ನಿಮ್ಮನ್ನ ಕರೀತಾರೆ, ನೋಡ್ಕೊಳ್ಳಿ. ಆಮೇಲೆ ಬೇಕಾದರೆ ಅವ್ರಿಗೆ ಏನು ಬೇಕೋ ಅದನ್ನು ಕೇಳಿ ನೀವು ಕೊಡಿ. ಅವ್ರಿಗೆ ತಿನ್ನೋಕ್ಕೆ ಏನು ಬೇಕೋ ಅದನ್ನು ತರಿಸಿ ಕೊಡಿ. ನಾನ್ ವೆಜ್ ಎಲ್ಲ ಬೇಡ. ಒಂದು 3 ಡೇಸ್ 4 ಡೇಸ್ ನಾನ್ ವೆಜ್ ಎಲ್ಲ ಕೊಡಬೇಡಿ. ಡಾಕ್ಟ್ರೆ, ನಾನ್ ವೆಜ್ ಎಲ್ಲ ತರೋದಿಲ್ಲ. ಅಲ್ಲ, ನೀವು ತಿನ್ನಿ, ಬಟ್ ಇವರಿಗೆ ಕೊಡಬೇಡಿ ಅಂತ ಹೇಳಿದೆ.
ಮತ್ತೆ ಇದೆಲ್ಲ ರಿಕವರಿ ಆದಮೇಲೆ ಒಂದು 4 ಡೇಸ್ ಬಿಟ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಬನ್ನಿ. ಏನು ಎತ್ತ ಅಂತ ಇನ್ನೊಂದ್ಸಲಿ ಚೆಕಪ್ ಮಾಡ್ತೀನಿ. ಇವಾಗ ಬಿದ್ದಿದ್ದೆ ಅಲ್ಲ, ಬಿ ಪಿ ಸ್ವಲ್ಪ ಹೈ ಆಗಿ ಈಗ ಲೋ ಆಗಿದೆ. ಅದು ಗೊತ್ತಾಗಲ್ಲ ಅವ್ರದ್ದು ನಾರ್ಮಲ್ ಬಿ ಪಿ ಎಷ್ಟು ಅಂತ ಚೆಕಪ್ ಮಾಡಬೇಕಲ್ಲ. ಅದಕ್ಕೆ ನೀವು ಈ 4 ಡೇಸ್ ಆದಮೇಲೆ ಎಲ್ಲ ನಾರ್ಮಲ್ ಆದಮೇಲೆ ಕರ್ಕೊಂಡು ಬನ್ನಿ, ಓಕೆನಾ? ಹಾಂ ಡಾಕ್ಟ್ರೆ, ಹಾಗೆ ಮಾಡ್ತೀವಿ. ಇವಾಗ ಅವ್ರಿಗೆ ತುಂಬ ಡಿಸ್ಟರ್ಬ್ ಮಾಡಬಾರ್ದು. ನೀವು ಮಾತಾಡ್ಕೊಳ್ಳಿ, ಮೆಲ್ಲೆ ಮಾತಾಡ್ಕೊಳ್ಳಿ, ಆದರೆ ಅವ್ರನ್ನ ಎಬ್ಬಿಸ್ಬೇಡಿ. ಎದ್ದೇಳು ಎದ್ದೇಳು ಆ ಥರ, ಯಾಕೆ ಏನಾಯಿತು ಅಂತ ಗಾಬರಿ ಪಡೋವಂಥದ್ದು ಇಲ್ಲ. ಎಬ್ಬಿಸ್ಬೇಡಿ. ಮೇಯ್ನು ಅವ್ರಿಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇವಾಗಂತೂ ಅವ್ರು ಎದ್ದೇಳೋಕ್ಕೆ ಆಗಲ್ಲ. ಯಾಕಂದರೆ ಅವ್ರಿಗೆ ನಾವೇನು ಮಾತಾಡ್ತಿದ್ದೀವಿ ಅದು ನೆನಪರಲ್ಲ, ಓಕೆನಾ? ನಿಮಗೆ ಏನಾದರೂ ಇನ್ನೇನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಡಾಕ್ಟ್ರೇ, 4 ಡೇಸಲ್ಲಿ ಸರಿ ಆಗುತ್ತೆ ಅಲ್ಲ ಎಲ್ಲನೂ? ನಮ್ಮ ಅತ್ತೆ ಆರಾಮಾಗಿ ಆಗ್ತಾರಲ್ವಾ? ಖಂಡಿತಮ್ಮ ಸರಿ ಆಗ್ತಾರೆ. ನಿಮ್ಮ ಅತ್ತೆಗೆ ಏನೂ ಆಗಿಲ್ಲ. ಸ್ವಲ್ಪ ತಲೆಗೆ ಏಟು ಬಿದ್ದಿದ್ದರಿಂದ ಅವ್ರಿಗೆ ಇದಾಗಿದೆ. ಓಕೆ, ಆ ಥರ ಏನೂ ತೊಂದರೆ ಏನಿಲ್ಲ. ನೀವು ಆರಾಮಾಗಿ ಅವ್ರಿಗೆ ಏನು ಬೇಕೋ ಅದನ್ನು ಕೇಳಿ. ಕಾಫಿ ಮಾತ್ರ, ಕಾಫಿ ಟೀ ಎಲ್ಲ ಕುಡಿತಾರೆ ಇವರು, ಅದೆಲ್ಲ ನಿಲ್ಲಿಸ್ಬಿಡಿ. ಇನ್ನು ಮುಂದೆ ಕೊಡಬೇಡಿ ಕಾಫಿ ಟೀ ಎಲ್ಲ. ಅದ್ರ ಬದಲು ಹಾರ್ಲಿಕ್ಸ್ ಹಾಲು ಹಾಕಿ ಹಾಲು ಕೊಡಿ, ಅದಕ್ಕೆ ಲಿಕ್ಸ್ ಹಾಕಿ ಕೊಡಿ. ಕಾಫಿ ಎಲ್ಲ ಅವ್ರಿಗೆ ಬೇಡ. ಕಾಫಿ ಕುಡಿಯೋದು ಅವಳು ಇರ್ತಾಳ, ಕಾಫಿ 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 ಅನ್ಕೊಂಡಿರ್ತಾಳೆ. ಹಾಲು ಕಾಫಿ ಕುಡಿತಾರೆ ಆಗುತ್ತಾ? ಇಲ್ಲ ಇಲ್ಲ, ಅವ್ರ ಹಾಲೇ, ಜಸ್ಟ್ ಹಾಲು, ಹಾರ್ಲಿಕ್ಸು, ಈ ಬೂಸ್ಟ್ ಏನಾದರೂ ಹಾಕ್ಕೊಂಡು ಕುಡಿಬೋದು. ಬಟ್ ಕಾಫಿ ಎಲ್ಲ ಅವಾಯ್ಡ್ ಮಾಡಿ ಅವ್ರಿಗೆ. ನಾನು ಹೇಳಿದ್ದೀನಲ್ಲ, ಅವ್ರಿಗೆ ಬಿ ಪಿ ಇರೋದ್ರಿಂದ ಇದೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಶುಗರ್ ಇದೆಯಾ ಅಂತ ಒಂದ್ಸಲಿ ಟೆಸ್ಟ್ ಮಾಡಬೇಕಿತ್ತು. ಮಾಡ್ತಿದ್ದೆ, ಇವಾಗ ಬೇಡ ಅಂದ್ಕೊಂಡಿದ್ದೀನಿ. ಶುಗರ್ಗೂ ಇದಕ್ಕೂ ಏನೂ ಇಲ್ಲ. ಇನ್ನೇನಾದರೂ ಇದೆಯಾ? ಇನ್ನೇನಿಲ್ಲ ಡಾಕ್ಟರ್, ನನ್ನ ಹೆಂಡತಿ ಆರಾಮಾಗಿದ್ದರೆ ಸಾಕು. ಆ ದೇವ್ರ ಹತ್ರ ಬೇಡ್ಕೋತೀನಿ, ಏನೂ ಹೆಚ್ಚು ಕಡಿಮೆ ಆಗದೆ ಅವಳು ನಾರ್ಮಲ್ ಆಗಿದ್ದರೆ ಸಾಕು ಅಂತ. ಹೆಂಗೋ. ಅಯ್ಯೋ ಶಂಕರಪ್ಪ, ನಿನ್ನ ಹೆಂಡ್ತಿಗೆ ಏನೂ ಆಗಿಲ್ಲಪ್ಪ. ಆರಾಮಾಗಿರಿ. ಯಾಕೆ ಟೆನ್ಷನ್ ತೊಗೊಳ್ತೀರಾ? ಇಷ್ಟು ದೊಡ್ಡವರಾಗಿದ್ದೀರಾ. ಟೆನ್ಷನ್ ತೊಗೊಳೋದು ಇಂಥದ್ದು ಏನೂ ಆಗಿಲ್ಲ ಅವ್ರಿಗೆ. ಒಂದು ಸ್ವಲ್ಪ ಬಿದ್ರಲ್ಲ, ತಲೆಗೆ ಏಟಾಗಿದೆ, ಮತ್ತು ಸ್ಪಿಂತು ಬಿದ್ದಿತ್ತಲ್ವ, ಅದಕ್ಕೋಸ್ಕರ. ಇನ್ನು ಅದ್ರ ಬಿಟ್ಟರೆ ಏನಿಲ್ಲ. ಆರಾಮಾಗಿರಿ. ಇನ್ನು ನಾನು ಬರಲಾ? ಆಯಿತು ಡಾಕ್ಟ್ರೆ, ಇನ್ನು 4 ದಿವಸ ಆದಮೇಲೆ ನಾನು ಕರ್ಕೊಂಡು ಬರ್ತೀನಿ. ದಿನೇಶ್ ಹೋಗಿ ಬಿಟ್ಬಿಟ್ಟು ಬಾ. ಇಲ್ಲ ಪರವಾಗಿಲ್ಲ, ಹೋಗ್ತೀನಿ, ಗಾಡಿ ತಂದಿದ್ದೀನಿ. ಹಾಂ ಡಾಕ್ಟ್ರೆ. ಯಾಕೆ ಹಿಂಗಾಯ್ತು? ನಾನು ಅಷ್ಟು ಹೇಳಿದೆ, ಬೇರೆಯವ್ರಿಗೆ ಚುಚ್ಚಿ ಮಾತಾಡೋದನ್ನ ಕಮ್ಮಿ ಮಾಡಿ, ದೇವ್ರು ಒಂದಲ್ಲ ಒಂದಿನ ನಮಗೂ ಈ ಥರ ಮಾಡ್ತಾನೆ ಅಂತ. ನನ್ನ ಮಾತು ಎಲ್ಲಿ ಕೇಳ್ತಾಳೆ ಇವಳು? ಏನು ಮಾಡೋದು ಪಾಪ, ಇವಾಗ ನೋಡಿ ಹಿಂಗೆ ಬಿದ್ದಾಳೆ. ಅಯ್ಯೋ ಮಾವ, ಸುಮ್ಮನೆ ರೀ. ನಮ್ಮ ಅತ್ತೆಯವ್ರು ಏನಷ್ಟು ಅವ್ರು ಕೆಟ್ಟವ್ರಲ್ಲ. ನೀವೇನು ಬೇರೆಯವ್ರಿಗೇನು ಅವರು ಇದು ಮಾಡಲ್ಲ. ನೀವು ಏನೇನು ಹೇಳಿಬಿಡಿ ಪಾಪ. ಏನು ಮಾಡಲಿ ಅಮ್ಮ, ನನಗಂತೂ ಬೇಜಾರಾಗ್ಬಿಟ್ಟು ಒಂದು ನಿಮಿಷ ಕೈಕಾಲು ಆಡಲಿಲ್ಲ. ಇವಳು ನೋಡ್ರಿ ಹಿಂಗೆ ಮಲ್ಕೊಂಡಿರೋ, ಯಾವತ್ತೂ ಇಷ್ಟುವರೆಗಿದ್ದಾಳೆ ಅವಳು. ಯಾವತ್ತೂ ಈ ಥರ ಬಿದ್ದವಳಲ್ಲಮ್ಮ. ನಾನಂತೂ ನೋಡಿಲ್ಲ, ಒಂದಿನ ಹುಷಾರಿಲ್ಲ ಅಂತ ಹೇಳ್ದವಳಲ್ಲ. ಅಷ್ಟು ಇದ್ದವಳು ಹಿಂಗೆ ಸಡನ್ನಾಗಿ ಬಿದ್ದುಬಿಟ್ಲಲ್ಲ ಅಂತ ನನಗೆ ಒಂದು ಬೇಜಾರಷ್ಟೇ ಅಮ್ಮ. ಅದಕ್ಕೆ ಯಾವ ಜನ ಶಾಪ ಹಾಕಿದಾರೋ, ಯಾರಿಗೆ ನೋವು ಮಾಡಿದಾರೋ ಅಂತ ಆ ಥರ ಹೇಳಿದೆ, ಇನ್ನೇನಿಲ್ಲಮ್ಮ. ಡಾಕ್ಟರ್ ಹೇಳಿದ್ ಕೇಳಿಸ್ಕೊಂಡಿಲ್ಲ ನೀವಿಬ್ರು? ಜಾಸ್ತಿ ಇವಳ ಮುಂದೆ ಮಾತಾಡಬಾರ್ದು, ಕಿರ್ಚಬಾರ್ದು ಅಂತ. ಸರಿ, ನೀವು ಹೋಗಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ, ನಾನು ನೋಡ್ಕೋತೀನಿ ಇವಳ. ಇಲ್ಲ, ನಾನು ನೋಡ್ಕೋತೀನಿ ಬಿಡಿ. ಇಲ್ಲ, ನಾನು ನೋಡ್ಕೋತೀನಿ ಬಿಡಿ. ನಾನೇನು ಮಾಡ್ತೀನಿ, ಇಲ್ಲೇ ಇರ್ತೀನಲ್ಲ. ಅಯ್ಯೋ ಅತ್ತೆಯವ್ರೆ, ನೀವೇ ರೆಸ್ಟ್ ಮಾಡೋದು ಕಷ್ಟ. ಬೇಡ, ನಾನು ನೋಡ್ಕೊಳ್ತೀನಿ. ಅವ್ರು ಎಚ್ಚರ ಆದರೆ ನಿಮಗೆ ಗೊತ್ತಾಗಲ್ಲ ಒಂದೊಂದ್ಸಲಿ. ನಾನು ನೋಡ್ಕೋತೀನಿ, ಇದ್ದು ನೀವಿಬ್ರು ಹೋಗಿ. ಏನಿಲ್ಲಮ್ಮ, ಇವಳಿಗೆ ಏನು ಬೇಕೋ ಅದನ್ನು ನಾನು ನೋಡ್ಕೊಂಡು ಕೂತಿರ್ತೀನಿ ಇಲ್ಲೇ. ಏನೂ ಇಲ್ಲ ಕೆಲಸ, ಆರಾಮಾಗಿದ್ದೀನಿ ನಾನು. ಮತ್ತು ಇವಳು ಎಚ್ಚರ ಆದಮೇಲೆ ಏನಾದರೂ ಹೇಳಿದ್ರಲ್ಲ ಡಾಕ್ಟ್ರ್, ಅದೆಂಥದ್ದು ಲಿಕ್ವಿಡ್ ಅಂತೆ, ಅದೇನೋ ತೊಗೊಬಂದು ಕೊಡು. ಅಲ್ಲ ಡಾಕ್ಟ್ರು, ನಮಗೆ ಗೊತ್ತಿಲ್ಲದ ಐಟಮ್ ಹೇಳೋಗಿದೆಲ್ಲ ಲಿಕ್ವಿಡ್ ಅಂತ. ಏನು ಲಿಕ್ವಿಡ್ ತಂದು ಕೊಡಲಿ? ನಮ್ಮ ಮನೇಲಿ ಇಲ್ಲ ಅದು. ತಗೊಬರೋಗು ಲಿಕ್ವಿಡ್ ಅಲ್ಲ. ಹೋಗು ಶಂಕರಪ್ಪ, ಅದೇನೋ ಲಿಕ್ವಿಡ್ ಅಂತಲ್ಲ, ಅದೆಲ್ಲ ತಗೊಬರೋ. ಗೌರವ, ಮತ್ತೆ ಲಿಕ್ವಿಡ್ ಐಟಮ್ ಅಂದರೆ ತರೋದಲ್ಲ ಅದು. ಈಗ ನಾವು ಮಾಡಿ ಕೊಡೋದು ಜ್ಯೂಸು. ಈಗ ಯಾವುದಾದ್ರೂ ಒಂದು ಜ್ಯೂಸ್ ಕೊಡೋದು, ಇಲ್ಲ ಆ್ಯಪಲ್ ಜ್ಯೂಸು, ಮ್ಯಾಂಗೋ ಜ್ಯೂಸು ಏನಾದರೂ ಮಾಡಿ, ಈಗ ನೀರಾಗಿರುತ್ತಲ್ಲ ಅಂಥದ್ದನ್ನ ಕೊಡೋಕೆ ಹೇಳಿದ್ದು ಡಾಕ್ಟ್ರು. ಓ ಹಂಗಾ? ನನಗೇನು ಗೊತ್ತಾಗಬೇಕು ಮಗಳೇ. ಹೋಗ್ಲಿ ಬಿಡು, ಅದೇನೋ ಜ್ಯೂಸ್ ಎಲ್ಲ ಮಾಡ್ಕೊಬಾ. ಮತ್ತೆ ಇವಾಗ ಬೇಡ, ಅವಳು ಎಚ್ಚರ ಆಗಿಲ್ಲ. ಇಂಜೆಕ್ಷನ್ ಕೊಟ್ಟಿದ್ದಾರಂತಲ್ಲ, ಈಗ ಎಚ್ಚರ ಆಗಲ್ಲ ಅಂತ ಅವಳು. ಆವಾಗ ಮತ್ತೆ ಅವಳು ಎಚ್ಚರ ಆದಂಗೆ ನಾನು ಹೇಳ್ತೀನಿ, ಅವಾಗ ಮಾಡು. ಸರಿ, ಹೋಗಿ ನಿಮ್ಮ ಇಬ್ಬನ ಕೆಲಸ ಮಾಡ್ಕೊಳ್ಳಿ. ನೀವು ಬಟ್ಟೆ ಒಗಿಬೇಕಂದೆಲ್ಲ ಹೋಗಿ ಬಟ್ಟೆ ಹೋಗಿ. ಆಮೇಲೆ ಬಟ್ಟೆ ಒಗಿತೀನಿ. ನನಗೆ ಯಾಕೋ ಸಮಾಧಾನ ಇಲ್ಲ, ಇಲ್ಲೇ ಇರ್ತೀನಿ ಒಂದು ಸ್ವಲ್ಪ ಹೊತ್ತು. ಸರಿ, ಒಂದು ಸ್ವಲ್ಪ ಹೊತ್ತು ಕೂತು ಆಮೇಲೆ ಹೋಗಿ ಬಟ್ಟೆ ಹೋಗಿ. ಬಿಟ್ಟುಬಿಟ್ಟು ಬಂದ್ಯಾ? ಹಾಂಪ್ಪ, ಏನೂ ತೊಂದರೆ ಏನೂ ಆಗಲ್ಲ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ. ಅವ್ರ ಮುಂದೆ ಜೋರಾಗಿ ಕಿರ್ಚೋದು ಮಾತಾಡೋದು ಬಾರ್ದಂತೆ, ಅವ್ರಿಗೇನು ತೊಂದರೆ ಮಾಡಬಾರ್ದಂತೆ. ಹಾಂ ಆಯಿತು. ರೀ, ನೀವು ಎಲ್ಲಿಗೂ ಹೋಗಿ ಕೆಲಸಕ್ಕೆ ಒಂದು ಸ್ವಲ್ಪ ಮಾಡ್ತೀನಿ ಅಂದ್ರಲ್ಲ, ಹೋಗಿ ಬರೋಗ್ರಿ. ಇವಾಗ ಹೋಗ್ಲೇನೆ, ಅಮ್ಮಗೆ ಈ ಥರ ಆಗಿದೆಲ್ಲ, ಹಿಂಗೆ ಹೋಗ್ಲಿ? ಅಲ್ಲ ರೀ, ಇವತ್ತೇ ಲಾಸ್ಟ್ ಡೇಟು. 12 ಗಂಟೆ ಮೇಲೆ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರಿ. ಇನ್ನು 12 ಗಂಟೆ ಹೋಗಿ 3 ಗಂಟೆ ಆಗೋಕ್ಕಾಗಿದೆ. ನೀವು ಹೋಗಿ ಬಂದುಬಿಟ್ಟಿದ್ರೆ ಆಗ್ತಿತ್ತಲ್ಲ, ಲಾಸ್ಟ್ ದಿನ ಒಳ್ಳೆ ಕೆಲಸ ಸಿಗೋ ಟೈಮಲ್ಲಿ ಈ ಥರ. ಒಂದ್ಸಲಿ ಹೋಗಿ ಬಂದುಬಿಡ್ರಿ. ಅದು ನಿಜನೇ, ಇವತ್ತೇ ಲಾಸ್ಟ್ ಡೇಟು. ಆದರೂ ಈ ಅಮ್ಮನ ಹೆಂಗೆ ಬಿಟ್ಟು ಹೋಗೋದು? ಹೋಗ್ಬಿಟ್ಟು ಬರೋಗೋ, ನಾವೆಲ್ಲ ಇದ್ದೀವಲ್ಲ, ಹೋಗು. ಅದೇನು ಕೆಲಸನೋ ಅದರ ಏನೋ ಮಾತಾಡ್ಕೊಂಡು ಬರೋಗು. ಮತ್ತು ಇವಾಗಾದರೂ ನಿನಗೆ ಬುದ್ಧಿ ಬಂದಿದ್ದಲ್ಲ, ಹೋಗು ಫಸ್ಟು. ಸರಿ ಆಯಿತು, ಹೋಗ್ತೀನಿ. ಏನಾದರೂ ಆದರೆ ಅರ್ಜೆಂಟಾಗಿ ಫೋನ್ ಮಾಡಿ ಹೇಳಿ ನನಗೆ. ನಾನು ಬೇಗ ಬಂದುಬಿಡ್ತೀನಿ, ಇವಾಗ ಹೋಗಿ ಬೇಗ ಬರ್ತೀನಿ, ಸರಿನಾ?
ಸರಿ ಸರಿ ಓಕೆ. ಮತ್ತು ಒಂದು ಸ್ವಲ್ಪ ಆ್ಯಪಲು, ಒಂದು ಸ್ವಲ್ಪ ದಾಳಿಂಬೆ, ಒಂದು ಸ್ವಲ್ಪ ಇನ್ನು ಹಣ್ಣುಗಳು ತೊಗೊಬನ್ನಿರಿ. ಹಾಂ ಬರತ್ತಿಗೆ ತರ್ತೀನಿ ಹಣ್ಣುಗಳು. ಮತ್ತು ಇನ್ನೇನು ಕೊಡಬೇಕು ಅಂತ ಹೇಳಿದ್ದಾರೆ, ಸ್ಲಿಪ್ ಕೊಟ್ಟಿದ್ದಾರೆ, ಇದೊಂದು ಟಾನಿಕ್ ತರಬೇಕಂತೆ ಮೆಡಿಕಲಿಂದ, ಅದಕ್ಕೆ ತೊಗೊಬರ್ತೀನಿ. ಹ್ಞೂ ರೀ, ಫಸ್ಟು ಅದೇನೋ ಕೆಲಸ ಇದೆಲ್ಲ ಅದೆಲ್ಲ ಮುಗಿಸ್ಕೊಳ್ಳಿ, ಆಮೇಲೆ ಇದೆಲ್ಲ ತಗೊಬನ್ನಿ. ಹಾಂ ಸರಿ ಸರಿ. ಅತ್ತೆಯವರೇ, ನಾನು ಕೂಡ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೀನಿ. ಮಾವನವ್ರಿಗೆ ನಿಮಗೆಲ್ಲ ಬೇಕಲ್ಲ, ಆ ಸಾರು ಸ್ವಲ್ಪನೇ ಇರೋದು. ಸರಿ ಹೋಗಿ ಮಾಡೋ, ನಾನು ಮುಂದ್ಗಡೆ ಸ್ವಲ್ಪ ಕಾಪಿ ಒಣಗಾಕ್ತೀನಿ. ಅತ್ತೆಯವರೇ, ಏನಾದ್ರೂ ಅತ್ತೆಯವ್ರು ಇದ್ದರೆ ನನ್ನ ಕರೀರಿ. ಸರಿ ಹೋಗಿ, ನಾನು ಕರಿತೀನಿ ಇಬ್ಬರನ್ನ.